ಭಾರತದ ಕಮ್ಯುನಿಸ್ಟರು ಸೋಕಾಲ್ಡ್ ಲಿಬರಲ್ಸ್ಗಳು ಇರಾನ್ ಬಗ್ಗೆ ಸಹಾನುಭೂತಿ ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ? ಈ ಇಸ್ಲಾಮಿಸ್ಟ್ ಮೂಲಭೂತವಾದಿಗಳ ಬಗ್ಗೆ ಇಷ್ಟೊಂದು ಅಕ್ಕರೆ. ಇರಾನಿನ ಕಮ್ಯುನಿಸ್ಟರಿಗೆ ಯಾವ ರೀತಿಯ ಆಘಾತ ಆಯಿತು? ರಾಜ ಪಹಲವಿ ಇದನ್ನಲ್ಲ, ಆತನ ಆಡಳಿತ ಸೆಕ್ಯುಲರ್ ಆಡಳಿತ ಅಂತ ಅನ್ನಿಸ್ಕೊಂಡಿತ್ತು. ಇರಾನಿನ ಲಕ್ಷಾಂತರ ಹೋರಾಟಗಾರರ ಕನಸು ನನಸಾಯಿತು ಅಂತ ಜನ ಅಂದುಕೊಂಡ್ರು. ಇರಾನಿನ ಆಡಳಿತದ ಚುಕ್ಕಾಣಿಯನ್ನ ಹಿಡಿದವರು ಅಲ್ಲಿನ ಇಸ್ಲಾಮಿಸ್ಟ್ ಮೌಲ್ವಿಗಳು. ಯಾರ ಜೊತೆ ತಾನು ಹೋರಾಟ ಮಾಡಿ ಅಧಿಕಾರ ಪಡೆದಿದ್ನೋ ಅದೇ ಪಕ್ಷವನ್ನ ಆತ ನಿಷೇಧ ಮಾಡ್ತಾನೆ. ಜಡ್ಜ್ ಒಬ್ರು ಬಹಳ ಫೇಮಸ್, ಆತ ಹ್ಯಾಂಗಿಂಗ್ ಜಡ್ಜ್ ಅಂತಲೇ ಫೇಮಸ್ ಆಗ್ಬಿಟ್ಟ. ಮುಸ್ಲಿಂ ಅಂತ ಯಾರು ಗುರುತಿಸಿಕೊಳ್ಳೋಕೆ ಇಷ್ಟ ಪಡೋದಿಲ್ವೋ ಅವ್ರು ಎಲ್ಲರನ್ನ ಹುಡುಕಿ 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 ಕೊಲ್ಲಲಾಯಿತು. ಕಮ್ಯುನಿಸ್ಟರ ದನಿ ಸಂಪೂರ್ಣವಾಗಿ ಅಡಗಿ ಹೋಗ್ಬಿಡುತ್ತೆ ಇರಾನ್ನಲ್ಲಿ. ಇಸ್ಲಾಂ ಅನ್ನ ಇಡೀ ಪ್ರಪಂಚದಾದ್ಯಂತ ಹರಡೋದಿಕ್ಕೆ ನಾನು ಈ ಕೆಲಸವನ್ನ ಬಹಳ ನಿಷ್ಠೆಯಿಂದ ಮಾಡ್ತೇನೆ. ಇವತ್ತು ಆಫ್ಘಾನಿಸ್ತಾನದಲ್ಲಿ, ಟರ್ಕಿಯಲ್ಲಿ, ಲೆಬನಾನ್ನಲ್ಲಿ ನಾನು ಕಮ್ಯುನಿಸ್ಟ್ ಅಂತ ಹೇಳಿಕೊಳ್ಳುವಂತ ಒಬ್ಬನೇ ಒಬ್ಬ ವ್ಯಕ್ತಿ ಸಿಗ್ತಾನ? ಕಮ್ಯುನಿಸಂ ಮತ್ತು ಇಸ್ಲಾಂ ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಭಾರತದ ಕಮ್ಯುನಿಸ್ಟರಿಗೆ ಇದು ಯಾವಾಗ ಅರ್ಥ ಆಗುತ್ತೆ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇರಾನ್ ಇಸ್ರೇಲ್ ಯುದ್ಧ ಭೀಕರವಾಗಿ ನಡೀತಾ ಇದೆ. ಇರಾನ್ನಲ್ಲಿ ಯಾವ ರೀತಿಯ ಸರ್ವಾಧಿಕಾರಿ ಆಡಳಿತ ಇದೆ ಅನ್ನೋದು ಜಗತ್ತಿಗೆ ಈಗೀಗ ಗೊತ್ತಾಗ್ತಾ ಇದೆ. ಈ ಸರ್ವಾಧಿಕಾರಿ ಆಡಳಿತದ ಹಿಂದಿನ ಕರಾಮತ್ತುಗಳು ಏನೇನು ಅನ್ನೋದು ಒಂದೊಂದಾಗಿ ಹೊರ ಜಗತ್ತಿಗೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲೂ ಸಹ ಭಾರತದ ಕಮ್ಯುನಿಸ್ಟರು, ಸೋಕಾಲ್ಡ್ ಲಿಬರಲ್ಸ್ಗಳು, ಪ್ರಗತಿಪರರು ಅನ್ನಿಸ್ಕೊಂಡವರು ಇರಾನ್ ಬಗ್ಗೆ ಒಂದು ರೀತಿಯ ಸಹಾನುಭೂತಿಯನ್ನು ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇಸ್ರೇಲನ್ನು ವಿರೋಧಿಸುವ ಭರದಲ್ಲಿ ಇರಾನ್ ಬಗ್ಗೆ ಸಹಾನುಭೂತಿ ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ? ಇವರಿಗೆ ಇರಾನ್ನಲ್ಲಿ ಕಮ್ಯುನಿಸ್ಟರ ಮಾರಣ ಹೋಮ ಆಗಿದ್ದು ಗೊತ್ತಿಲ್ವಾ? ಅಥವಾ ಗೊತ್ತಿದ್ದು ಅದನ್ನು ಗೊತ್ತಿಲ್ಲದ ಹಾಗೆ ನಟಿಸ್ತಾ ಇದ್ದಾರಾ? ಅಥವಾ ಭಾರತದ ರಾಜಕೀಯ ಒತ್ತಡಕ್ಕೆ, ರಾಜಕೀಯ ಅನಿವಾರ್ಯತೆಗೆ ಇರಾನನ್ನು ಅವರು ಬೆಂಬಲಿಸ್ತಾ ಇದ್ದಾರಾ? ಅನೇಕ ಪ್ರಶ್ನೆಗಳು ಬರ್ತವೆ. ಅದು ಇವತ್ತಿನ ಇರಾನ್ ಇರಬಹುದು, ಹಮಾಸ್ ಇರಬಹುದು, ಟರ್ಕಿ ಇರಬಹುದು. ಈ ಎಲ್ಲ ದೇಶಗಳು ವಿಚಾರ ಬಂದಾಗ ಅವರು ಭಾರತದ ವಿರುದ್ಧ ನಡವಳಿಕೆಯನ್ನು ತೋರಿಸಿದಾಗ ಭಾರತದಲ್ಲಿನ ಕಮ್ಯುನಿಸ್ಟರು ಗಪ್ಚುಪ್ಪಾಗ್ಬಿಡ್ತಾರೆ. ಪಾಪ ಅವರನ್ನು ವಿರೋಧಿಸುವಂತಹ ಒಂದು ದನಿ ಕಮ್ಯುನಿಸ್ಟರಿಂದಾಗಲಿ, ಸೋಕಾಲ್ಡ್ ಲಿಬರಲ್ಸಿಂದಾಗಲಿ ಬರೋದೇ ಇಲ್ಲ. ಈ ಭಾರತೀಯ ಕಮ್ಯುನಿಸ್ಟರಿಗೆ ಯಾಕೆ ಈ ಇಸ್ಲಾಮಿಸ್ಟ್ ಮೂಲಭೂತವಾದಿಗಳ ಬಗ್ಗೆ ಇಷ್ಟೊಂದು ಅಕ್ಕರೆ? ಇರಾನ್ನಲ್ಲಿ ಏನಾಯಿತು ಅಂತ ನಾನು ನಿಮ್ಮ ಮುಂದೆ ಹೇಳ್ತೇನೆ ಇವಾಗ. ಇದನ್ನು ಕೇಳಿದ್ರೆ ನಮ್ಮ ವೀಕ್ಷಕರೇ ಹೇಳ್ತಾರೆ, ಭಾರತೀಯ ಕಮ್ಯುನಿಸ್ಟರು ಮಾಡ್ತಿರುವಂಥದ್ದು ಆತ್ಮಹತ್ಯಾ ಕ್ರಮ ಅಂತ. ಹಾಗಾದರೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಲ್ಲ, ಇರಾನ್ನಲ್ಲಿ ಏನಾಯಿತು? ಇರಾನಿನ ಕಮ್ಯುನಿಸ್ಟರಿಗೆ ಯಾವ ರೀತಿಯ ಆಘಾತ ಆಯಿತು? ನಾನು ಆ ಹಿಂದಿನ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ. ಅದರಿಂದಲಾದರೂ ಭಾರತದ ಈಗಿನ ಕಮ್ಯುನಿಸ್ಟರು ಪಾಠ ಕಲಿತಾರ ನೋಡೋಣ. 1979 ಆಗ ಇರಾನ್ನಲ್ಲಿ ರಾಜವಂಶದ ಆಡಳಿತ ಇತ್ತು. ಮೊಹಮ್ಮದ್ ರೆಜಿ ಶಾ ಪಹಲವಿ ಅನ್ನುವಂಥ ರಾಜ ಆಳ್ತಾ ಇದ್ದ. ಸೊ ಆತನ ಆಡಳಿತ ಜನವಿರೋಧಿ ಅನ್ನುವಂಥದ್ದು ಆಗ ಅಲ್ಲಿ ಪ್ರಚಲಿತವಾಗಿತ್ತು. ಮತ್ತು ಆಗಿನ ಆಡಳಿತವೂ ಸಹ ಹಾಗೇ ಇತ್ತು. ರಾಜನ ದುರಾಡಳಿತ ಮಿತಿ ಮೀರ್ತಾ ಇದ್ದ ಹಾಗೆ ಅಲ್ಲಿ ರಾಜನ ಪ್ರಭುತ್ವಕ್ಕೆ ವಿರುದ್ಧವಾಗಿ ಒಂದಷ್ಟು ಪ್ರತಿರೋಧಗಳು ಕಂಡುಬಂದವು. ಆ ಪ್ರತಿರೋಧ ಹೋರಾಟವಾಗಿ ರೂಪುಗೊಳ್ತು. ಆ ರಾಜ ಪಹಲವಿ ಇದನ್ನಲ್ಲ, ಆತನ ಆಡಳಿತ ಸೆಕ್ಯುಲರ್ ಆಡಳಿತ ಅಂತ ಅನ್ನಿಸ್ಕೊಂಡಿತ್ತು. ಅಂದರೆ ಜಾತ್ಯತೀತ ಆಡಳಿತ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದ. ಸ್ವತಃ ತಾನು ಮುಸ್ಲಿಮನಾದರೂ ಎಲ್ಲ ಧರ್ಮಗಳಿಗೂ ಅಲ್ಲಿ ಆಶ್ರಯ ಇತ್ತು. ಎಲ್ಲ ಧರ್ಮದ ಆಚರಣೆಗಳು ಸಹ ಸರಾಗವಾಗಿ ನಡೀತಾ ಇತ್ತು. ಆಧುನಿಕ ಜಗತ್ತಿಗೆ ಹೊಂದಿಕೊಂಡಂತೆ ಅಲ್ಲಿನ ಜೀವನ ಕ್ರಮ ಅಲ್ಲಿ ಮಿಳಿತವಾಗಿತ್ತು. ಆದರೆ ಆತನ ದುರಾಡಳಿತದ ವಿರುದ್ಧ ಜನ ದಂಗೆ ಎದ್ದರು. ಆ ದಂಗೆ ಎದ್ದಾಗ ಆ ದಂಗೆಯಲ್ಲಿ ಇರಾನಿನ ಬೇರೆ 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 ಸಂಘಟನೆಗಳು ಒಂದೇ ಕಡೆಗೆ ಸೇರಿಕೊಂಡವು. ಒಗ್ಗಟ್ಟಿನ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಮಂತ್ರವನ್ನು ಆಗ ಅವು ಜಪಿಸ್ತಾ ಇದ್ವು. ಪಹಲವಿ ರಾಜನ ಆಡಳಿತದ ವಿರೋಧಿಗಳು, ಅಂದರೆ ರಾಜಕೀಯ ವಿರೋಧಿಗಳು, ಅಲ್ಲಿನ ಲಿಬರಲ್ಸ್ಗಳು, ಅಲ್ಲಿನ ಕಮ್ಯುನಿಸ್ಟರು, ಜೊತೆಗೆ ಇಸ್ಲಾಮಿನ ಸುಧಾರಣಾವಾದಿಗಳು ಅಂತ ಅನ್ನಿಸ್ಕೊಂಡವರು, ಇವರೆಲ್ಲರೂ ಒಂದೇ ಕಡೆ ಸೇರಿದ್ರು. ಒಂದು ಹೋರಾಟವನ್ನು ರೂಪಿಸಿದರು. ರಾಜ ಪಹಲವಿ, ಮೊಹಮ್ಮದ್ ರೆಜಿ ಶಾ ಪಹಲವಿಯ ಆಡಳಿತಕ್ಕೆ ಕೊನೆ ಹಾಡಿದರು. ಆತನನ್ನು ಇರಾನಿನಿಂದ ಓಡಿಸಿದರು. ಹೊಸ ಆಡಳಿತ ಬರಬೇಕಲ್ವಾ?
ಹೊಸ ಆಡಳಿತ ಇರಾನ್ನಲ್ಲಿ ಬಂತು. ಇರಾನಿನ ಲಕ್ಷಾಂತರ ಹೋರಾಟಗಾರರ ಕನಸು ನನಸಾಯಿತು ಅಂತ ಜನ ಅಂದುಕೊಂಡ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ ಸ್ನೇಹಿತರೆ. ಬದಲಾದ ಸಂದರ್ಭದಲ್ಲಿ, ಬದಲಾದ ಸನ್ನಿವೇಶದಲ್ಲಿ ಇರಾನಿನ ಆಡಳಿತದ ಚುಕ್ಕಾಣಿಯನ್ನು ಹಿಡಿದವರು ಅಲ್ಲಿನ ಇಸ್ಲಾಮಿಸ್ಟ್ ಮೌಲ್ವಿಗಳು. ಅವರಲ್ಲಿ ಒಬ್ಬ ಅಯತೊಲ್ಲಾ ರುಹುಲ್ಲಾ ಖೊಮೇನಿ. ಅವನು ಅಲ್ಲಿನ ಆಡಳಿತದ ಚುಕ್ಕಾಣಿಯನ್ನು ಹಿಡಿದ. ಅಲ್ಲಿನ ಆಡಳಿತದ ಚುಕ್ಕಾಣಿ ಮೌಲ್ವಿಯ ಕೈಗೆ ಹೋಗ್ತಿದ್ದ ಹಾಗೆಯೇ ಇಡೀ ಆಡಳಿತ, ಇಸ್ಲಾಮಿಸ್ಟ್ಗಳ ಹಿಡಿತ ಇಡೀ ಆಡಳಿತದ ಮೇಲೆ ಶುರುವಾಯಿತು. ಅಧಿಕಾರಕ್ಕೆ ಬಂದ ತಕ್ಷಣ ಅಲ್ಲಿನ ರಾಜಕೀಯ ಸಂಘಟನೆ ಇತ್ತಲ್ಲ, ಪಹ್ಲವಿ ರಾಜನ ವಿರುದ್ಧ ಹೋರಾಡಿತ್ತಲ್ಲ, ಆ ಮೈತ್ರಿ ಇತ್ತಲ್ಲ, ಆ ಮೈತ್ರಿಯೇ ಛಿದ್ರವಾಗಿಬಿಡ್ತು. ಯಾರ ಸಹಾಯದಿಂದ ಖೊಮೇನಿ ಆಡಳಿತ ಹಿಡಿದ್ನೋ ಅವರೆಲ್ಲರನ್ನೂ ಸಹ ಅವನು ನಿರ್ದಾಕ್ಷಿಣ್ಯವಾಗಿ ವಿರೋಧ ಮಾಡಲಿಕ್ಕೆ ಶುರು ಮಾಡ್ದ. ಅದರಲ್ಲೂ ಮುಖ್ಯವಾಗಿ ಕಮ್ಯುನಿಸ್ಟರು ಸೈದ್ಧಾಂತಿಕವಾಗಿ ಆಗ ರಾಜ ಪಹ್ಲೇವಿಯ ವಿರುದ್ಧದ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದರು. ಒಂದು ಕಡೆ ಸೈದ್ಧಾಂತಿಕ ಬೆಂಬಲ, ಇನ್ನೊಂದು ಕಡೆ ಶಸ್ತ್ರಾಸ್ತ್ರದ ಬೆಂಬಲ, ಮಿಲಿಟರಿ ಬೆಂಬಲವನ್ನು ಸಹ ಅಲ್ಲಿನ ಕಮ್ಯುನಿಸ್ಟರು ಕೊಟ್ಟಿದ್ದರು. ಅಲ್ಲಿನ ಕಮ್ಯುನಿಸ್ಟರ ರಾಜಕೀಯ ಪಕ್ಷದ ಹೆಸರು ತುದೇಹ್ ಪಾರ್ಟಿ ಅಂತ. ಆ ಪಕ್ಷ ಅವತ್ತು ಇಸ್ಲಾಮಿಸ್ಟ್ಗಳ ಜೊತೆ ಕೈ ಜೋಡಿಸಿತ್ತು, ರಾಜನ ಆಡಳಿತವನ್ನು ಕೊನೆಗಾಣಿಸಬೇಕು ಅನ್ನುವಂಥ ಒಂದೇ ಉದ್ದೇಶದಿಂದ, ಒಂದು ಸಮಾನತೆಯ ಸಮಾಜವನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದ, ಜಾತ್ಯತೀತ ಸಮಾಜವನ್ನು ಇಲ್ಲಿ ತರಬೇಕು ಅನ್ನುವಂಥ ಉದ್ದೇಶದಿಂದ. ಆದರೆ ಖೊಮೇನಿ ಆಡಳಿತಕ್ಕೆ ಬಂದ ಕ್ಷಣದಲ್ಲೇ ಕಮ್ಯುನಿಸ್ಟ್ ಪಕ್ಷವನ್ನು ಆತ ನಿಷೇಧ ಮಾಡ್ತಾನೆ. ಯಾರ ಜೊತೆ ತಾನು ಹೋರಾಟ ಮಾಡಿ ಅದೇ ಅಧಿಕಾರ ಪಡೆದಿದ್ನೋ ಅದೇ ಪಕ್ಷವನ್ನು ಆತ ನಿಷೇಧ ಮಾಡ್ತಾನೆ. ಇರಾನ್ ಆಡಳಿತದ ಮೇಲೆ ಕಂಪ್ಲೀಟಾಗಿ ಇಸ್ಲಾಮಿಸ್ಟ್ ಮೌಲ್ವಿಗಳು ತಮ್ಮ ಪಾರುಪತ್ಯವನ್ನು ಸಾಧಿಸ್ತಾರೆ. ಅದಾದ ನಂತರದಲ್ಲಿ ರೆವಲ್ಯೂಷನರಿ ಗಾರ್ಡ್ಸ್ ಅಂತ ಏನು ಸೇನೆಯನ್ನು ಸ್ಥಾಪಿಸ್ತಾನೆ ಖೊಮೇನಿ, ಅವರು ಹುಡುಕಿ ಕೊಲ್ಲುವುದು ಇದೇ ಕಮ್ಯುನಿಸ್ಟರನ್ನು, ಇದೇ ಲಿಬರಲ್ಸ್ಗಳನ್ನು ಮತ್ತು ಇಸ್ಲಾಮೇತರರನ್ನು, ಮುಖ್ಯವಾಗಿ ಯಹೂದಿಗಳನ್ನು. ಅಲ್ಲಿನ ಇಡೀ ವ್ಯವಸ್ಥೆ ಇಸ್ಲಾಂ ಮೌಲ್ವಿಗಳ, ಇಸ್ಲಾಂ ಮತಾಂಧರ ಕೈಗೆ ಸಿಕ್ಕಿಬಿಡುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ನ್ಯಾಯಾಂಗ ವ್ಯವಸ್ಥೆ ಕೂಡ, ಅಲ್ಲಿನ ಜಡ್ಜ್ ಒಬ್ಬರು ಭಾಳ ಫೇಮಸ್ಸು. ಆ ಜಡ್ಜ್ ಹೆಸರು ಏನು ಅಂದರೆ ಅಯತೊಲ್ಲಾ ಖಲ್ಖಲಿ ಅಂತ. ಆತ ಹ್ಯಾಂಗಿಂಗ್ ಜಡ್ಜ್ ಅಂತಲೇ ಫೇಮಸ್ ಆಗಿಬಿಟ್ಟ. ಖೊಮೇನಿ ಸರ್ಕಾರ ಯಾರ್ಯಾರನ್ನೆಲ್ಲ ವಿಚಾರಣೆಗೆ ಕಳಿಸುತ್ತೋ ಅವ್ರಿಗೆಲ್ಲ ನೇಣುಗಂಬದ ಶಿಕ್ಷೆ ಕೊಡೋದೇ ಈತನ ಕೆಲಸ. ಸಾವಿರಾರು ಜನಗಳಿಗೆ ವಿಚಾರಣೆಯ ಹೆಸರಿನಲ್ಲಿ ಕರೆಯೋದು, ಅವರ ನೇಣುಗಂಬದ ಶಿಕ್ಷೆಯನ್ನು ಕೊಡೋದು, ಅವರನ್ನು ನೇಣುಗಂಬಕ್ಕೆ ಹಾಕೋದು. ಲೆಕ್ಕವೇ ಇಲ್ಲ, ಅಷ್ಟೊಂದು ಜನರನ್ನು ನೇಣುಗಂಬಕ್ಕೆ ಹಾಕಲಾಯಿತು. ಯಾರು ಇಸ್ಲಾಮನ್ನು ಒಪ್ಪಲ್ಲ ಅಂತಾರೋ ಅಥವಾ ನಾನು ಮುಸ್ಲಿಂ ಅಂತ ಯಾರು ಗುರುತಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ವೋ ಅವರು ಎಲ್ಲರನ್ನ ಹುಡುಕಿ ಕೊಲ್ಲಲಾಯಿತು. ಕಮ್ಯುನಿಸ್ಟರು ಅವರು ಮೂಲತಃ ದೇವರ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳುವಂಥವರು, ಥಿಯೋಕ್ರೆಟಿಕ್ ಸೊಸೈಟಿಯ ವಿರೋಧಿಗಳು, ಧರ್ಮದ ಆಧಾರದ ಮೇಲೆ ಆಡಳಿತ ನಡೆಸಬಾರದು ಅಂತ ಹೇಳುವಂಥವರು. ಆದರೂ ಅವರು ಹಿಂದಿನ ಆಡಳಿತವನ್ನು ಪದಚ್ಯುತಗೊಳಿಸಲಿಕ್ಕೋಸ್ಕರ ಇಸ್ಲಾಮಿಸ್ಟ್ಗಳ ಜೊತೆ ಕೈ ಜೋಡಿಸಿ ಆ ಹೋರಾಟದಲ್ಲಿ ಭಾಗವಹಿಸಿದರು. ಅವರನ್ನೂ ಬಿಡಲಿಲ್ಲ ಖೊಮೇನಿ. ಯಹೂದ್ಯರು, ನಾನು ಆಗಲೇ ಹೇಳಿದಾಗೆ 7 ಲಕ್ಷದಷ್ಟು ಯಹೂದ್ಯರು ಕೆಲವೇ ತಿಂಗಳಲ್ಲಿ 5 ಲಕ್ಷಕ್ಕೆ ಇಳಿದ್ಬಿಟ್ರು. ನರಮೇಧ, ಯಹೂದ್ಯರ ನರಮೇಧ. ಆಡಳಿತಕ್ಕೆ ಬಂದು 6 ತಿಂಗಳಲ್ಲಿ ಸುಮಾರು 4500 ಜನ ಕಮ್ಯುನಿಸ್ಟ್ ಕಾರ್ಯಕರ್ತರು ಅವರನ್ನು ಖೊಮೇನಿ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕೊಲ್ತು. ಯಾಕೆಂದರೆ ಅವರು ಇಸ್ಲಾಮನ್ನು ನಂಬ್ತಾ ಇರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ, ಧರ್ಮದ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಅನ್ನುವಂಥ ಒಂದೇ ಕಾರಣಕ್ಕೆ. ಇದು ಆಗಿದ್ದು 1979ರ ಅಂತ್ಯದಲ್ಲಿ. ಇನ್ನು 1988ಕ್ಕೆ ಇನ್ನೊಂದು ಘಟನೆ ನಡೆಯುತ್ತೆ. ಅದೇ ಖೊಮೇನಿ. ಈಗಿನ ಖೊಮೇನಿ ಬೇರೆ, ಆಗಿನ ಖೊಮೇನಿ ಬೇರೆ. ನಾನು ಆಗಿನ ಖೊಮೇನಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನು ಆಡಳಿತಕ್ಕೆ ಬಂದಾಗ ಯಾವ ಕಮ್ಯುನಿಸ್ಟ್ರನ್ನು ಜೈಲಿಗೆ ಹಾಕಿದ್ನೋ ಆ ಕಮ್ಯುನಿಸ್ಟ್ರು 1988ರವರೆಗೂ ಜೈಲಿನಲ್ಲಿದ್ದರು. ಒಂದಷ್ಟು ಜನ ಉಳಿದುಕೊಂಡವರು. ಖೊಮೇನಿ ಆಗ ಆರ್ಡರ್ ಮಾಡ್ತಾನೆ, ಜೈಲಿನಲ್ಲಿರುವ ಎಲ್ಲ ಕಮ್ಯುನಿಸ್ಟರನ್ನು ಅಲ್ಲೇ ನೇಣುಗಂಬಕ್ಕೆ ಹಾಕಿ ಕೊಂದು ಹಾಕಿ ಅಂತ. ಜೈಲಲ್ಲಿದ್ದವರನ್ನು ಕೊಂದುಬಿಡ್ತಾರೆ, ಯಾವುದೇ ವಿಚಾರಣೆ ಇಲ್ಲ. ಕಮ್ಯುನಿಸ್ಟರ ದನಿ ಸಂಪೂರ್ಣವಾಗಿ ಅಡಗಿ ಹೋಗ್ಬಿಡುತ್ತೆ ಇರಾನ್ನಲ್ಲಿ. ಅಷ್ಟೇ ಅಲ್ಲ, ಇತ್ತೀಚೆಗೆ 2009ರಲ್ಲಿ ಆಗ ಯಾರನ್ನು ಜೈಲಿಗೆ ಹಾಕಿರ್ತಾನಲ್ಲ, ಪತ್ರಕರ್ತರನ್ನು, ಕೆಲವರನ್ನು, ಅವರು 2009ರಲ್ಲಿ ಅವರ ಎಣಿಕೆಗೆ ತಗೊಂಡಾಗ ಅವರು ಜೈಲಲ್ಲಿದ್ದವರು ಎಲ್ಲಿ ಹೋದರು ಅಂತಲೇ ಗೊತ್ತಾಗೋದಿಲ್ಲ. ಅವರು ಜೈಲಲ್ಲಿದ್ದಾರೋ, ಅಲ್ಲೇ ಅವರನ್ನು ಕೊಂದು ಹಾಕಲಾಯಿತೋ ಏನೂ ಗೊತ್ತಾಗೋದಿಲ್ಲ.
860 ಪತ್ರಕರ್ತರು ನಾಪತ್ತೆ ಆಗಿಬಿಡ್ತಾರೆ. ಅವರು ಬದುಕಿದರೋ ಸತ್ತಿದ್ದರೋ ಗೊತ್ತಾಗೋದಿಲ್ಲ. ಆಗ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಒಂದು ಗುಲ್ಲಿ ಹೇಳುತ್ತೆ. ಆಗ ಖೊಮೇನಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಅದು ಬರುತ್ತೆ. ವಿಶ್ವದಲ್ಲಿರುವ ಕಮ್ಯುನಿಸ್ಟ್ಗಳು, ವಿಶ್ವದಲ್ಲಿರುವ ಬಂಡವಾಳಶಾಹಿಗಳು, ವಿಶ್ವದಲ್ಲಿರುವ ಯಹೂದಿಗಳು ಇವರೆಲ್ಲರನ್ನೂ ನಿರ್ನಾಮ ಮಾಡಿ ಅಂತ ನನಗೆ ದೇವರ ಆದೇಶ ಆಗಿದೆ. ಇಸ್ಲಾಮನ್ನು ಇಡೀ ಪ್ರಪಂಚದಾದ್ಯಂತ ಹರಡೋದಕ್ಕೆ ನಾನು ಈ ಕೆಲಸವನ್ನು ಬಹಳ ನಿಷ್ಠೆಯಿಂದ ಮಾಡ್ತೇನೆ ಅನ್ನುವಂಥ ಮಾತನ್ನು ಅವನು ಆ ಸಂದರ್ಶನದಲ್ಲಿ ಹೇಳ್ತಾನೆ. ಅದು ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ. ಇಷ್ಟು ನಿರ್ದಾಕ್ಷಿಣ್ಯವಾಗಿ ಅಲ್ಲಿನ ಕಮ್ಯುನಿಸ್ಟರು ನಾಮಾವಶೇಷ ಆಗಿಬಿಡ್ತಾರೆ ಇರಾನ್ನಲ್ಲಿ. ಬರೀ ಇರಾನ್ ಅಷ್ಟೇ ಅಲ್ಲ ಸ್ನೇಹಿತರೆ, ಟರ್ಕಿ, ಈಗೇನು ಕೆಲವರು ಸೋಕಾಲ್ಡ್ ಲಿಬರಲ್ಸ್ ಭಾರತದಲ್ಲಿ ಟರ್ಕಿ ವಿರುದ್ಧ ಮಾತಾಡಬಾರ್ದು, ಟರ್ಕಿನ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತೀರಾ, ಅದ್ಯಾಕೆ ಹಂಗೆಲ್ಲ ಮಾತಾಡಬೇಕು ಅಂತೆಲ್ಲ ಮಾತಾಡ್ತಾರಲ್ಲ, ಅವ್ರು ಕೇಳಿಸ್ಕೋಬೇಕು. 70ರ ದಶಕದಲ್ಲಿ ಎಲ್ಲ ಎಡಪಂಥೀಯ ಸಂಘಟನೆಗಳನ್ನು ಹುಡುಕಿ ನಿಷೇಧ ಮಾಡಲಾಯಿತು. ಎಡಪಂಥಕ್ಕೆ ಸೇರಿದಂಥ ವಿದ್ಯಾರ್ಥಿ ಸಂಘಟನೆಗಳನ್ನು ನಿರ್ನಾಮ ಮಾಡಲಾಯಿತು. ಅವರನ್ನೆಲ್ಲ ಹುಡುಕಿ ಕೊಂದುಬಿಟ್ರು ಟರ್ಕಿಯಲ್ಲಿ. ಆಗ ಇದ್ದದ್ದು ಇಸ್ಲಾಮಿಸ್ಟ್ಗಳ ರಾಜ್ಯ. ಲೆಬನಾನ್ನಲ್ಲಿ ಲೆಬನೀಸ್ ಕಮ್ಯುನಿಸ್ಟ್ ಪಾರ್ಟಿ ಅಂತ ಇತ್ತು. ಆ ಪಾರ್ಟಿಯ ಕಚೇರಿಗಳನ್ನು ಧ್ವಂಸ ಮಾಡಿದ್ರು. ಇದೇ 70-80ರ ದಶಕದಲ್ಲಿ. ಕಾರ್ಯಕರ್ತರನ್ನು ಯಾವುದ್ಯಾವುದೋ ಕೇಸ್ ಹಾಕಿ ಒಳಕ್ಕೆ ಹಾಕಿದ್ರು. ವಿಚಾರಣೆಯ ನೆಪದಲ್ಲಿ ಅವರನ್ನು ನಿರ್ನಾಮವಾಗಿ ಕೊಲ್ಲಲಾಯಿತು. ಕಮ್ಯುನಿಸ್ಟರು ಇನ್ಮೇಲೆ ಬಾಲ ಬಿಚ್ಚಲೇಬಾರ್ದು. ಆ ರೀತಿಯಲ್ಲಿ ಅವರನ್ನು ಸರ್ವನಾಶ ಮಾಡಿಬಿಟ್ರು. ಇನ್ನು ಅಫ್ಘಾನಿಸ್ತಾನದ ನೆಲಕ್ಕೆ ಯಾವಾಗ ರಷ್ಯಾ ಕಾಲಿಡ್ತೋ 80ರ ದಶಕದಲ್ಲಿ, ಆಗ ರಷ್ಯಾದ ಬೆಂಬಲದಿಂದ ಅಲ್ಲೊಂದು ಕಮ್ಯುನಿಸ್ಟ್ ಪಕ್ಷ ಉದಯ ಆಗಿತ್ತು, ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಅಫ್ಘಾನಿಸ್ತಾನ್ ಅಂತ. ಆದರೆ ರಷ್ಯಾ ಯಾವಾಗ ಅಲ್ಲಿಂದ ಕಾಲು ಕೀಳ್ತೋ ಆ ಕ್ಷಣದಲ್ಲೇ ಅಫ್ಘಾನಿಸ್ತಾನದಲ್ಲಿರುವಂಥ ಮೊಜಾಹಿದ್ಗಳು ಆ ಎಲ್ಲ ಪಾರ್ಟಿ ಆಫೀಸ್ಗಳ ಮೇಲೆ ದಾಳಿ ಮಾಡಿದ್ರು. ಆ ಎಲ್ಲ ಕಾರ್ಯಕರ್ತರನ್ನು ಕೊಚ್ಚಿ ಹಾಕಿದ್ರು. ಇವತ್ತು ಅಫ್ಘಾನಿಸ್ತಾನದಲ್ಲಿ, ಟರ್ಕಿಯಲ್ಲಿ, ಲೆಬನಾನ್ನಲ್ಲಿ ನಾನು ಕಮ್ಯುನಿಸ್ಟ್ ಅಂತ ಹೇಳಿಕೊಳ್ಳುವಂಥ ಒಬ್ಬ ವ್ಯಕ್ತಿ ಸಿಗ್ತಾನ. ಇದರಿಂದ ಒಂದು ಸ್ಪಷ್ಟವಾದ ಸಂದೇಶ ಏನು ಗೊತ್ತಾ ಸ್ನೇಹಿತರೆ? ಕಮ್ಯುನಿಸಮ್ ಮತ್ತು ಇಸ್ಲಾಂ ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಆದರೆ ಭಾರತದ ಕಮ್ಯುನಿಸ್ಟರಿಗೆ ಇದು ಯಾವಾಗ ಅರ್ಥ ಆಗುತ್ತೆ? ಭಾರತದ ವಿಭಜನೆ ಸಂದರ್ಭದಿಂದ ಹಿಡಿದು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ಆರ್ಟಿಕಲ್ 370 ತೆಗೆದ ವಿಚಾರದಲ್ಲಿರಬಹುದು, CAA ವಿಚಾರದಲ್ಲಿರಬಹುದು, ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಂತಹ ವಿಚಾರದಲ್ಲಿರಬಹುದು, ಯಾವುದೇ ವಿಚಾರದಲ್ಲಿ ಏಕರೂಪ ನಾಗರಿಕ ಸಂಹಿತೆ ತರಬೇಕು ಅನ್ನುವಂಥದ್ದಿರ್ಬೋದು, ಯಾವುದೇ ವಿಚಾರದಲ್ಲಿ ಭಾರತದ ಕಮ್ಯುನಿಸ್ಟರು, ಸೋಕಾಲ್ಡ್ ಲಿಬರಲ್ಸ್ ಏನು ಹೇಳ್ತೀವಿ, ಇವರುಗಳೆಲ್ಲ ಇಸ್ಲಾಮಿಸ್ಟ್ ಮತಾಂಧರ ಮಾತಿಗೆ ಮಣೆ ಹಾಕ್ತಾ ಇದ್ದಾರೆ. ಮುಸ್ಲಿಮರ ಪರವಾಗಿ ಮಾತಾಡಿದ್ರೆ ಯಾರಿಗೂ ಯಾವುದೇ ರೀತಿಯಲ್ಲೂ ವಿರೋಧ ಇಲ್ಲ. ಮುಸ್ಲಿಮರಿಗೆ ಬಟ್ಟೆ ಕೊಡಿ, ಮುಸ್ಲಿಮರಿಗೆ ಶಿಕ್ಷಣ ಕೊಡಿ, ಮುಸ್ಲಿಮರಿಗೆ ಅನ್ನ ಕೊಡಿ, ಮುಸ್ಲಿಮರಿಗೆ ಮನೆ ಕೊಡಿ, ಈ ರೀತಿ ಯಾವ ಹೋರಾಟಗಳನ್ನು ಭಾರತದ ಕಮ್ಯುನಿಸ್ಟರು ಮಾಡಿಲ್ಲ. ಇವರು ಯಾರ ತಾಳಕ್ಕೆ ಕುಣಿದಿದ್ದಾರೆ ಅಂತಂದರೆ ಇಸ್ಲಾಮಿಸ್ಟ್ ಮೂಲಭೂತವಾದಿಗಳ ತಾಳಕ್ಕೆ ಈಗಲೂ ಕುಣಿತಿದ್ದಾರೆ. ಅದರ ಪರಿಣಾಮಗಳು ಏನಾಗ್ತಾ ಇದೆ ಅಂತ ಹೇಳ್ತೀನಿ ನಿಮಗೆ. ಕಾಶ್ಮೀರದಲ್ಲಿ ಹಿಂದೆ, ಈಗ 2-3 ದಶಕಗಳ ಹಿಂದೆ 1-2 ಸೀಟ್ಗಳನ್ನು ಕಮ್ಯುನಿಸ್ಟರು ಗೆಲ್ಲವರು. ಸೈಫುದ್ದೀನ್ ಸೋಜ್ ಅಂತ ಆಗ ಕಮ್ಯುನಿಸ್ಟ್ ಪರವಾಗಿ ಗೆಲ್ತಾ ಇದ್ದರು. ಮೂಲಭೂತವಾದಿಗಳ ಹಾವಳಿ ಜಾಸ್ತಿ ಆದ್ದರಿಂದ ಅಲ್ಲಿ ಕಮ್ಯುನಿಸ್ಟರು ಗೆಲ್ಲೋದಿರಲಿ, ನಾನು ಕಮ್ಯುನಿಸ್ಟ್ ಅಂತ ಹೇಳ್ಕೊಳ್ಳೋಕ್ಕೂ ಹೆದರುವಂಥ ಪರಿಸ್ಥಿತಿ ಬಂದುಬಿಡ್ತು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟರು 34 ವರ್ಷ ಆಳಿದ್ರು ಪಶ್ಚಿಮ ಬಂಗಾಳವನ್ನು. ಆಗ ಕಮ್ಯುನಿಸ್ಟ್ ಪಕ್ಷ ಮತ್ತು ಅಲ್ಲಿನ ಇಸ್ಲಾಮಿಸ್ಟ್ ಸಂಘಟನೆಗಳು ಏನು ನಂಟು, ಒಬ್ಬರಿಗೊಬ್ಬರು ಬಾಯಿ ಅವರ ವೋಟ್ ಬ್ಯಾಂಕ್ ಕಾಪಾಡಿಕೊಳ್ಳೋದಕ್ಕೆ ಆಗ ಅಕ್ರಮ ವಲಸಿಗರಿಗೆ ಇವರೇನು ಬಾಗಿಲು ತೆರೆದಿದ್ದೇನು ಕಮ್ಯುನಿಸ್ಟರು, ಮತಾಂಧರಿಗೆ ಬೇಕಾದಂಥ ರೀತಿಯಲ್ಲಿ ಆಡಳಿತವನ್ನು ನಡೆಸಿದ್ದೇನು. ಪರಿಣಾಮ ಅಲ್ಲಿನ ಬಾರ್ಡರ್ ಜಿಲ್ಲೆಗಳಲ್ಲಿ ಯಾವಾಗ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಯಿತೋ ಅದೇ ರೀತಿ ಮತಾಂಧರ ಸಂಖ್ಯೆಯೂ ಜಾಸ್ತಿ ಆಯಿತು. ಇವರ ಮಾತನ್ನು ಕೇಳೋ ಸ್ಥಿತಿಯಲ್ಲಿ ಆ ಮತಾಂಧರು ಇರಲಿಲ್ಲ. ಕೊನೆಗೆ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟರ ಸ್ಥಿತಿ ಏನಾಗಿದೆ ಅನ್ನೋದನ್ನು ನೀವು ಎಲ್ಲರೂ ನೋಡಿದ್ದೇವೆ, ಈ ಕ್ಷಣಕ್ಕೂ ನೋಡ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಕಮ್ಯುನಿಸ್ಟ್ ಪಕ್ಷ ಎಚ್ಚೆತ್ತುಕೊಳ್ಳದೇ ಇದ್ದರೆ ಕೇರಳದಲ್ಲೂ ಅದೇ ಪರಿಸ್ಥಿತಿ ಬರಬಹುದು. ಹಾಗಾಗಿ ಕಮ್ಯುನಿಸಮ್ ಮತ್ತು ಇಸ್ಲಾಂ ಮೂಲಭೂತವಾದ ಅನ್ನುವಂಥದ್ದೇನಿದೆ, ಆ ಹೊಂದಾಣಿಕೆ ಯಾವತ್ತಿದ್ರೂ ಕಮ್ಯುನಿಸ್ಟರಿಗೆ ಮುಳುವಾಗುತ್ತೆ ಅನ್ನೋದು ಈ ಎಲ್ಲ ಘಟನೆಗಳಿಂದ ಸಾಬೀತಾಗುತ್ತೆ. ಹಾಗಾಗಿ ಕಮ್ಯುನಿಸ್ಟರು ಈಗಲಾದರೂ ಎಚ್ಚೆತ್ತುಕೊಳ್ಬೇಕು.
ಮೂಲಭೂತವಾದಿಗಳ ಜೊತೆ ಕೈ ಜೋಡಿಸಿದರೆ ಏನಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೋಟ್ಯಂತರ ಭಾರತೀಯರ ಆಶಯ.